ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವೃದ್ಧೆಯ ಕಾಲಿನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಪಘಾತದ ನಂತರ ಪರಾರಿಯಾಗೋದಕ್ಕೆ ಬಸ್ನ ಚಾಲಕ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಅಲ್ಲಿನ ಸ್ಥಳೀಯರು ಆತನನ್ನು ಹಿಡ್ಕೊಂಡಿದ್ದಾರೆ. ಬಿಎಂಟಿಸಿ ಬಸ್ ಡ್ರೈವರ್ಗೆ ಸ್ಥಳೀಯರು ಥಳಿಸಿದ್ದಾರೆ. ಘಟನೆಯಲ್ಲಿ ವೃದ್ಧೆಯ ಎಡಗಾಲು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಸೊ ಇಂತಹ ಘಟನೆ ನಡೆದಿದೆ. ಅಪಘಾತ ನಡೆಸಿ ಆತ ಪರಾರಿಯಾಗಿದ್ದಾನೆ. ವೃದ್ಧೆ ಪಾಪ ಬಸ್ಸನ್ನು ದಾಟ್ತಾ ಇದ್ರ ಅಥವಾ ಬಸ್ ಹತ್ತುತ್ತಾ ಇದ್ರ ಗೊತ್ತಿಲ್ಲ. ಆದರೆ ಇಂತಹ ಒಂದು ಜನನಿಬಿಡ ಪ್ರದೇಶ ಕೆಆರ್ ಮಾರ್ಕೆಟ್. ಆದರೆ ಇವತ್ತು ಬಂದ್ ಆಚರಣೆ ನಡೀತಾ ಇದೆ. ಬೆಳಗ್ಗೆ 3 ಗಂಟೆಯಿಂದನೂ ಕೂಡ ಅಲ್ಲಿ ಚಟುವಟಿಕೆ ಇದ್ದೇ ಇರುತ್ತೆ. ನೋಡ್ತಾ ಇದ್ದೀರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಆಕೆಯನ್ನು ವೃದ್ಧೆಯನ್ನು ಆಟೋಗೆ ಹತ್ತಿಸ್ಕೊಂಡು ಚಿಕಿತ್ಸೆಗೋಸ್ಕರ ಕರ್ಕೊಂಡು ಹೋಗಲಾಗ್ತಾ ಇದೆ. ಯಾವ ಒಂದು ಏನು ಹೇಳಬೇಕಾಗುತ್ತೆ ಇದಕ್ಕೆ? ಚಾಲಕನ ಅಜಾಗರೂಕತೆ, ಒಂದು ಕಡೆ ಜನ ವಿರಳವಾಗಿದ್ದಾರೆ, ಅಷ್ಟೊಂದು ಟೆನ್ಷನ್ ಏನಿಲ್ಲ. ಆದರೆ ಕೆಆರ್ ಮಾರ್ಕೆಟ್ ಜನನಿಬಿಡ ಪ್ರದೇಶ, ಯಾವಾಗಲೂ ಜಂಗುಳಿಯಿಂದನೇ ಕೂಡಿರುತ್ತೆ. ಆ ಒಂದು ಸರ್ಕಲ್, ಆ ಒಂದು ಏರಿಯಾ. ಮಿಂಟೋ ಆಸ್ಪತ್ರೆ ಇದೆ, ಹಾಗೆಯೇ ವಾಣಿವಿಲಾಸ ಆಸ್ಪತ್ರೆಗಳಿದ್ದಾವೆ. ಸೊ ಈ ಒಂದು ಏರಿಯಾದಲ್ಲಿ ನಡೆದಿರುವಂಥ ಘಟನೆ ಇದು. BMTC ಬಸ್ ಡ್ರೈವರ್ಗೆ ಅಲ್ಲಿನ ಸ್ಥಳೀಯರು ಆತ ಪರಾರಿ ಆಗ್ತಾ ಇರ್ತಾನೆ ಒಂದು ಆಕ್ಸಿಡೆಂಟನ್ನು ಮಾಡಿ ವೃದ್ಧೆಯ ಕಾಲಿನ ಮೇಲೆ ಬಸ್ ಹರಿದಿದೆ. ಆತ ಗಮನಿಸಿದ್ನೋ ಇಲ್ವಾ ಅಥವಾ ವೃದ್ಧೆ ಬಸ್ಸನ್ನು ಗಮನಿಸಿದ್ರಾ ಇಲ್ವಾ, ಬಟ್ ಅಚಾನಕ್ಕಾಗಿ ಒಂದು ಘಟನೆ, ಅಪಘಾತ ನಡೆದು ಹೋಗಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಆಕೆಯನ್ನು ಇದೀಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪೂರ್ಣವಾಗಿ ಆಕೆಯ ವೃದ್ಧೆಯ ಎಡಗಾಲು ಸಂಪೂರ್ಣವಾಗಿ ಮುರಿದು ಹೋಗಿದೆ. ಇನ್ಯಾವ ರೀತಿಯಲ್ಲೂ ಕೂಡ ಅದು ಸರಿ ಹೋಗೋದಿಲ್ಲ, ಚಿಕಿತ್ಸೆ ಕೊಟ್ಟರು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ರೀತಿಯಾಗಿ ನುಜ್ಜುಗುಜ್ಜಾಗಿದೆ. ಬಸ್ನ ಟೈರ್ ಹರಿದ್ರೆ ಇನ್ಯಾವ ರೀತಿ ಅದು ಉಪಯೋಗಕ್ಕೆ ಬರುತ್ತೆ, ಯಾವ ರೀತಿ ಚಿಕಿತ್ಸೆಯನ್ನು ಮಾಡಬಹುದು, ಒಂದು ರೀತಿ ಊಹೆ ಮಾಡ್ಕೊಳ್ಬಹುದು. ಬಟ್ ಆಕೆ ಪಡ್ತಿರೋಂಥ ನೋವು ನಿಜಕ್ಕೂ ಆಕೆಗೆ ಗೊತ್ತು. ವೃದ್ಧೆ ಬೇರೆ. ಸೊ ಯಾವ ರೀತಿಯಾಗಿ ವಾಸಿ ಮಾಡ್ಕೊಳ್ಬೇಕು, ನೋಡ್ಕೊಳ್ಳೋರು ಯಾರು ಆಕೆಯನ್ನು? ಸೊ ಇದು ಕಾಡ್ತಾ ಇರೋಂಥ ಯಕ್ಷ ಪ್ರಶ್ನೆ. ವೃದ್ಧೆಯ ಕಾಲಿನ ಮೇಲೆ ಬಸ್ ಹರಿದಿದೆ. ನಂತರ ಆ ಚಾಲಕನನ್ನು ಅಲ್ಲಿನ ಜನ ಹಿಡಿದು ಹೊಡೆದಿದ್ದಾರೆ. ಆತರ ಮೈ ಮೇಲೆ ಪ್ರಜ್ಞೆ ಏನೇ ಮಾಡಿದ್ರು ಕೂಡ ಇದೀಗ ಆಕೆಯನ್ನು ಚಿಕಿತ್ಸೆಗೋಸ್ಕರ ದಾಖಲು ಮಾಡಲಾಗಿದೆ.